ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅರಸು ಅವ್ರ ವಿಚಾರದ ಬಗ್ಗೆ ಇನ್ನೊಂದು ಮಾತಿದೆ ಸರ್. ಅವರು ಯಾವ ರೀತಿ ರಿಫಾರ್ಮ್ಸ್ ಎಲ್ಲ ಮಾಡ್ತಿದ್ರೋ ಅದೇ ರೀತಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮತ್ತು ಭೂಗತ ಶಕ್ತಿಗಳ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ರು ಅನ್ನೋದು ಅವ್ರ ಮೇಲಿರೋ ಒಂದು ಆರೋಪ ಸರ್. ಅಲ್ಲ, ಅದು ಭಾಳಷ್ಟು ಜನ ಅವರ ವಿರೋಧಿಗಳು ಹಬ್ಬಿಸಿದಂಥದ್ದು. ಯಾಕೆಂದರೆ ಈಗ ಜಯರಾಜ್ ಅವರು ಮತ್ತು ಯಾರ್ಯಾರೋ ಈ ಥರದವರು ಹಿಂದ್ಗಡೆ ಇರ್ತಾಯಿದ್ರು ಹುಡುಗರುಗಳು. ಅವ್ರ ಹಳ್ಳಿಯ ಅವರು ಅದನ್ನೆಲ್ಲ ಪೋಷಣೆ ಮಾಡ್ತಾಯಿದ್ರು. ಡಾಕ್ಟರ್ ನಟರಾಜ್ ಅವರು ಅವಂಥರ ವಿಚಿತ್ರವಾದಂಥ ವ್ಯಕ್ತಿ. ಡಾಕ್ಟರ್ ನಟರಾಜ್ ಏನೋ ನಾನು ಯಾವ್ಯಾವುದೋ ಬ್ರಿಗೇಡ್ ಅಂತೆಲ್ಲ ಕಟ್ಕೊಂಡು ಅರಸು ಬ್ರಿಗೇಡ್ ಅವೆಲ್ಲ ಕಟ್ಕೊಂಡು ಸ್ವಲ್ಪ ಹುಯಿಲೆ ಬೀಸಿದರು. ನಿಜ, ಯಾಕೆಂದರೆ ರಾಜಮಹಾರಾಜರ ಕಾಲಗಳಿಂದಲೂ ಇದು ಇದ್ದೇ ಇದ್ದದ್ದು. ಅದನ್ನೇ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕ್ಯಾಕಸ್ ಅಂತಂದರು. ಬಟ್ ಇಲ್ಲಿ ದೇವರಾಜರಸರಲ್ಲಿ ಅಳಿಯಾನೇ ಒಬ್ಬ ಕ್ಯಾಕಸ್ ಆಗಿಬಿಟ್ಟ. ಅಲ್ಲಿ ನಮ್ಮನ್ನು ನೋಡಿ ಸರ್ ಹೇಗಾಗಿದೆ ಅಂತಂದರೆ, ಒಬ್ಬೊಬ್ಬನ ಸರ್ಕಾರದಲ್ಲಿ ಒಬ್ಬೊಬ್ಬ ಈ ಥರ. ದೇವರಾಜರಸ್ಗೊಬ್ಬ ನಟರಾಜು, ಗುಂಡೂರಾಯನಿಗೊಬ್ಬ FM ಕಾನು, ಗುಂಡೂರಾಯರಿಗೆ FM ಕಾನು. ಅಲ್ಲಿಂದ ರಾಮಕೃಷ್ಣ ಹೆಗಡೆಗೊಬ್ಬರು ಜೀವರಾಜ್ ಆಳ್ವ. ಅಲ್ಲಿಂದ ನಮ್ಮ ಪಟೇಲ್ರಿಗೆ ಒಬ್ಬ ಅನಂತನಾಗ, ಅವ್ರಿಗೊಬ್ಬರು. ಈಗ ಸಿದ್ದರಾಮಯ್ಯನವ್ರಿಗೆ ತಾವು ಯಾರನ್ನು ಗುರುತಿಸ್ತೀವಿ? ಸಿದ್ದರಾಮಯ್ಯನವ್ರಿಗೆ ಭಾಳ ಜನ ಹೋಗಿದ್ದಾರೆ, ಆ ಥರದವರು ಭಾಳ ಜನ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ SM ಕೃಷ್ಣ ಅವ್ರಿಗೆ, ಈ ನಮ್ಮ DK ಶಿವಕುಮಾರ, ಈ ಥರದವ್ರು ಒಬ್ಬೊಬ್ಬರಿಗೆ ಯಾರೂ ಕೂಡ ಕೆಲಸ ಮಾಡದೆ ಸೋಲಿಲ್ಲ. ದೇವೇಗೌಡರಿಗೆ ಕುಟುಂಬನೇ ಪ್ರೀತಿ, ಕುಟುಂಬದ ಮೇಲೆ ಪ್ರೀತಿನೇ ಅವ್ರಿಗೆ. ಕುಮಾರಸ್ವಾಮಿಗೆ ಅವ್ರ ಟೀಮು. ಸೊ ಹೀಗೆ ಯಾವ ಮುಖ್ಯಮಂತ್ರಿಯೂ ಕೂಡ ಕೆಲಸ ಮಾಡದೆ ಸೋಲಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಆದರೆ ಜನ ಬರೀ ಅಭಿವೃದ್ಧಿ ಅಷ್ಟೇ ನೋಡಲ್ಲ. ಜನ ಅಭಿವೃದ್ಧಿಯ ಜೊತೆಗೆ ಸಾರ್ವಜನಿಕ ಮುಖ್ಯಮಂತ್ರಿ ಮತ್ತು ಅವರ ಟೀಮ್ನ ನಡವಳಿಕೆಗಳನ್ನು ಗಮನಿಸುತ್ತೆ. ನೀವು 100ಕ್ಕೆ 100 ಏನೆಲ್ಲ ಅಭಿವೃದ್ಧಿ ಮಾಡಿದ್ರೂ ಕೂಡ ನಿಮ್ಮ ನಡವಳಿಕೆಗಳು ಸಾರ್ವಜನಿಕ ವಿರೋಧಿ ಆದಾಗ, ಜನ ವಿರೋಧಿ ಆದಾಗ ನಿಮ್ಮನ್ನು ಜನ. ಒಂದು ಕಾಲಕ್ಕೆ ಕರ್ನಾಟಕ ರಾಜಕಾರಣಕ್ಕೆ ಮತ್ತು ಆಡಳಿತಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿತ್ತು ಸರ್. ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ಹೊಸ ಹೊಸ ರಾಜಕೀಯ ಪ್ರಯೋಗಗಳು, ಕೆಟ್ಟ ಆಡಳಿತ, ಈ ಮೂಲಕ ನಾವು ಹೆಸರುವಾಸಿ ಆಗ್ತಿದ್ದೀವಿ ಸರ್. ನಿಜ. ಈ ಎಲ್ಲ ಈ ಥರದ ಟ್ರಾನ್ಸಿಷನ್ಗೆ ಕಾರಣ ಏನು ಸರ್? ಈ ಟ್ರಾನ್ಸಿಷನ್ಗೆ ಕಾರಣ ಕೆಲವೆಲ್ಲ ನಾವೇ ತಂದುಕೊಂಡಂಥ ಕಾನೂನುಗಳು. ಕೆಲವು ನೀವು ಒಂದು ಹೇಳ್ತೀನಿ, ಇಷ್ಟೆಲ್ಲ ಎಂತೆಂಥ ಕಾನೂನುಗಳನ್ನ ದೇವರಾಜರಸರು ತೊಗೊಂಬಂದರು. ಅದೇ ನೆಕ್ಸ್ಟ್ ಗುಂಡ್ರಾಯರು ಬಂದರು ಚೀಫ್ ಮಿನಿಸ್ಟರ್ ಆಗಿ. ಇಮಿಡಿಯೇಟ್ಲಿ ಆಫ್ಟರ್ ದೇವರಾಜರಸ್ ಗುಂಡ್ರಾಯರು ಬಂದರು. ಬಂಗಾರಪ್ಪ ರೆವಿನ್ಯೂ ಮಿನಿಸ್ಟರ್ ಆದರು. ಆವಾಗ ಒಂದು ಕಾನೂನು ತೊಗೊಂಬಂದ್ರು ಇವರು, Section 95 ಅಮೆಂಡ್ಮೆಂಟ್ ಮಾಡಿ, ಲ್ಯಾಂಡ್ ರೆವಿನ್ಯೂ ಆಕ್ಟ್. ಏನದು? ಯಾರಾದರೂ ಭೂಮಿ ಅಗ್ರಿಕಲ್ಚರ್ ಲ್ಯಾಂಡು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಆಗಲಿಕ್ಕೆ ಜಸ್ಟ್ ನೀವು ಚಲನಲ್ಲಿ ದುಡ್ಡು ತಿಂಬಿಟ್ಟು ಕೊಟ್ಬಿಟ್ರೆ ತಹಶೀಲ್ದಾರ್ಗೆ 30 ದಿವಸದಲ್ಲಿ ಆಟೋಮೆಟಿಕ್ ಆಗಿ ಅದು ಕನ್ವರ್ಷನ್ ಪರಿವರ್ತನೆ ಆಗೋದು. ಇದನ್ನು ದೇವರಾಜರಸರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು ಸರ್. ಇವತ್ತು ಕನ್ವರ್ಷನ್ ಅನ್ನೋದು ದೊಡ್ಡ ಆದಾಯದ ಒಂದು ಮೂಲ ಆಗ್ಬಿಟ್ಟಿದೆ ಸರ್. ದೊಡ್ಡ ಆದಾಯದ ಮೂಲ ಇವತ್ತು. ಆಮೇಲೆ ಸರ್ಕಾರ ಮುಖ್ಯಮಂತ್ರಿಗಳನ್ನ ಅದು ಬೀಳಿಸ್ಬಿಟ್ಟಿದೆ, ಜೈಲಿಗೆ ಕಳಿಸ್ಬಿಟ್ಟಿದೆ ನೋಡಿ. ಇದು ದೇವರಾಜರಸರು ಆವತ್ತು ಅಲ್ಲಿಂದನೇ ಶುರು ಆಗಿಬಿಡ್ಬೇಕಾಗಿತ್ತು. ಯಾರ ಕಾಲದಲ್ಲಿ? ಬಂಗಾರಪ್ಪನವ್ರ ಕಾಲದಲ್ಲಿ, ಅಲ್ಲ ಗುಂಡ್ರಾಯರ ಕಾಲದಲ್ಲಿ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿತ್ತು. ಅದನ್ನು ಏಕಾಂಗಿಯಾಗಿ ಫೈಟ್ ಮಾಡಿದ್ರು. ನಾವು ಇದನ್ನು ನಾನು ಯಾವ ಕಾರಣಕ್ಕೂ ಬಿಡಲ್ಲ ಇದನ್ನು ಆಗಲಿಕ್ಕೆ. ಆವಾಗ ದಟ್ ವಾಸ್ ವಿಡ್ರಾನ್. ಆಮೇಲೆ ಬಂತು ನೋಡಿ ಸರ್, ರಾಮಕೃಷ್ಣ ಹೆಗಡೆ ಅವ್ರ ಕಾಲ, ಇವ್ರ ಕಾಲ. ಇದು ಕನ್ವರ್ಷನ್ ಇವತ್ತು ಯಾರು ಕೇಳಿ? ತಹಶೀಲ್ದಾರ್, AC, DC, ರೆವಿನ್ಯೂ ಮಿನಿಸ್ಟರ್, ನಮ್ಮ MLAಗಳು, ನಮ್ಮ ಇವರು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಆಲ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಇಮ್ಮರ್ಸ್ಡ್ ಕನ್ವರ್ಷನ್ ಆ್ಯಂಡ್ ರಿಯಲ್ ಎಸ್ಟೇಟ್. ಅಲ್ಲಿಂದ ಶುರು. ಸೊ ಇವತ್ತು ಇವೆಲ್ಲ ಕೊಲೆ, ಸುಲಿಗೆ, ರಾಜಕಾರಣ, ದಂಧೆ ಮತ್ತು ರಾಜಕಾರಣದಲ್ಲಿ ಅವ್ಯವಸ್ಥೆ, ಸಾರ್ವಜನಿಕ ಜೀವನದಲ್ಲಿ ಒಂಥರ ಕಿಡಿಗೇಡಿತನ, ಇವೆಲ್ಲ ಎಲ್ಲಿ ಅಂತಂದರೆ ಮೂಲ ಇವತ್ತಿನ ದಿವಸ ಕನ್ವರ್ಷನ್.
ಆಫ್ಲೈನ್. ಇದು ಇವತ್ತಿನ ದಿವಸಕ್ಕೆ ಏನಾಗಿದೆ ಅಂತ ಅಂದರೆ ಇಡೀ ವ್ಯವಸ್ಥೆಯನ್ನೇ ಕಲುಷಿತ ಮಾಡುವಂಥದ್ದು. ಸರ್ ಇದಕ್ಕೊಂದು ಬ್ರೇಕ್ ಹಾಕಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾವತ್ತು. ಜನ ಬ್ರೇಕ್ ಹಾಕಿದ್ರು. ಯಾರು ನೀವು ಹೇಳಿದಾಗೆ ಕನ್ವರ್ಷನ್ ವಿಚಾರದಲ್ಲೇ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದರು. ಜನ ಅವ್ರ ಸರ್ಕಾರನ ಸೋಲಿಸಿದ್ರು. ಸರ್ ಇನ್ನೂ ಇತರ ಮುಖ್ಯಮಂತ್ರಿಗಳು ಲೋಕಾಯುಕ್ತದ ಕೇಸ್ ಎದುರಿಸ್ತಾ ಇದ್ದಾರೆ. ಕೇಸ್ ಎದುರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಕೇಸ್ ಎದುರಿಸ್ತಾ ಇರೋದೇನು ಇವತ್ತಿನ ದಿವಸ. ಧರ್ಮ್ ಸಿಂಗ್ ಕೇಸ್ ಎದುರಿಸ್ತಾ ಇರೋದೇನು ಇವತ್ತಿನ ದಿವಸ. ಸೊ ಈ ಕನ್ವರ್ಷನ್ ಸರ್ಕಾರಗಳನ್ನೇ ಬಲಿ ತೊಗೊಂಡ್ಬಿಟ್ಟಿದೆ ಇವತ್ತು. ಅದು ದೊಡ್ಡ ಆಕ್ಟೋಪಸ್ ಥರ ಬೆಳ್ಕೊಂಡು. ಬಟ್ ಇವತ್ತು ನಾವೇನು ಸಿದ್ದರಾಮಯ್ಯನವರು ಭಾಳ ಜಗಜ್ಜಟ್ಟಿ ಇವ್ರು ಬರ್ತಾರೆ. ಭಾಳ ದ ಪೀಪಲ್ ಆಫ್ ಕರ್ನಾಟಕ expected arrival of Mr. Siddaramaiah as Chief Minister as a hero. ಬಟ್ ಬರ್ತಾನೆ ಸಿದ್ದರಾಮಯ್ಯ. ಈ ಅನಿಷ್ಟಕ್ಕೆಲ್ಲವೂ ಕೂಡ ಫೈಟ್ ಮಾಡ್ತಾರೆ. ಸಿನಿಮಾದಲ್ಲಿ ಹೀರೋ ಬರ್ತಾನೆ, ಈ ಅನಿಷ್ಟಗಳನ್ನ ಈ ವಿಲನ್ಗಳನ್ನೆಲ್ಲ ಬಡ್ದಾಕ್ತಾನೆ ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಜನರು. ಆದರೆ ಸಿದ್ದರಾಮಯ್ಯನವರು ಜನರ ಆಕಾಂಕ್ಷೆಗಳನ್ನು, ಆಸ್ಪಿರೇಷನ್ಸ್ಗಳನ್ನ, ಅವ್ರ ಕನಸುಗಳನ್ನು ಅದ್ರ ಹತ್ರನೂ ಹೋಗಲಿಲ್ಲ. ಇವರು ಹತ್ರನೂ ಹೋಗಲಿಲ್ಲ. ಸರ್ ಅವ್ರನ್ನ ಕೈ ಕಟ್ಟಾಕಿದ್ದು ಯಾರು ಸರ್? ಯಾರೂ ಇಲ್ಲ. ಅವ್ರ ಕೈ ಅವರೇ ಕಟ್ಕೊಂಡಿದ್ದಾರೆ. ಯಾರೂ ಕಟ್ಟಿಲ್ಲ ಅವರು. ಈಗ ಯಾರೂ ಕಟ್ಟಕ್ಕೂ ಆಗ್ತಿಲ್ಲ. ನಾನೊಂದು ಸಾರಿ ಕೇಳಿದೆ ಅವ್ರನ್ನ, ಮುಖ್ಯಮಂತ್ರಿ ಆದ 1 ವರ್ಷದ ಮೇಲೆ, ಸಿದ್ದರಾಮಯ್ಯನ ಹುಡುಕ್ತಾ ಇದ್ದೀನಿ, ಹಿಡ್ಕೊಡ್ತೀರಾ ಅವ್ರನ್ನ ಅಂತ. ಇಲ್ಲೇ ಇದ್ದೀನಲ್ಲ, ನಿಮ್ಮನ್ನೆಲ್ಲ ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದ ಇದ್ರಲ್ಲ, ವಿರೋಧ ಪಕ್ಷದ ನಾಯಕ ಆ ಸಿದ್ದರಾಮಯ್ಯನ ಹುಡುಕ್ತಾ ಇದ್ದೆ, ಎಲ್ಲಿ ಅವರು ಅಂತ. ನಾನು ಒಕ್ಕಲಿಗರ ವಿರೋಧಿಯೂ ಅಲ್ಲ, ಯಾವ ಜಾತಿಯ ವಿರೋಧಿಯೂ ಅಲ್ಲ. ಸತ್ಯವನ್ನು ಹೇಳೋದಕ್ಕೆ ಯಾವ ನಾಯಕನೂ ಇಲ್ಲ ಕಾಂಗ್ರೆಸ್. ರಾಹುಲ್ ಗಾಂಧಿಯವರು ಯೂತ್ ಕಾಂಗ್ರೆಸ್ನ ನಿರ್ನಾಮ ಮಾಡಿಬಿಟ್ರು. ಏನಾಗಿದೆ ನಿಮಗೆ? ನಿಮ್ಮ ಭಾಳ ಪರಮಾಪ್ತ ಮಿತ್ರ PW ಮಿನಿಸ್ಟರ್ ತನ್ನ ಕ್ಯಾಬಿನೆಟ್ ಕಲೀಗ್ಸ್ಗಳು ಯಾರು ಡಿಫೆಂಡ್ ಮಾಡ್ತಾ ಇಲ್ಲ ಅಂತಂದರೆ ದೇರ್ ಇಸ್ ನೋ ಟೀಮ್ ವರ್ಕ್ ಅಟ್ ಆಲ್. ನಾನು ಯಾವ ಮುಖ್ಯಮಂತ್ರಿಗೂ ಇಷ್ಟು ಕಳಪೆ ಅಧಿಕಾರಿಗಳನ್ನ ಕಂಡಿರಲಿಲ್ಲ. ನಾನು ದಿ ಪರ್ಸನಲ್ ಆಫೀಸ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹ್ಯಾಸ್ ಗಾನ್ ಟು ಡಾಕ್ಸ್.